6 ತಿಂಗಳ ಹಿಂದೆ ಈ ಒಂದು ಮಾಹಿತಿ ಸ್ಥಳೀಯ ಶಾಸಕರಿಂದ ಬಿಜೆಪಿ ನಾಯಕತ್ವಕ್ಕೆ ಇನ್ಫಾರ್ಮೇಶನ್ ಬಂದಿದೆ. ಇನ್ಫಾರ್ಮೇಶನ್ ಬಂದ ನಂತರ ಬಿಜೆಪಿ JDS ಮೈತ್ರಿ ಆಗುತ್ತೆ. ಇದು ಗೊತ್ತಿದ್ದು ಮಾಡಿದಾರ ಗೊತ್ತಿಲ್ಲದೆ ಮಾಡಿದಾರ, ಇದು ನಮಗೆ ಕೇಳಬೇಕಾದ ಪ್ರಶ್ನೆ. ಯಾಕಂದ್ರೆ ಈ ಪ್ರಶ್ನೆ ಗೊತ್ತಾದಾಗ ಬಿಜೆಪಿಯವರು ಯಾರ ಜೊತೆ ಇದ್ದಾರೆ ಅಂತ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗುತ್ತೆ. ಇಂಥ ಒಂದು ದುರ್ಘಟನೆ ದೇಶದಲ್ಲ, ರಾಜ್ಯದಲ್ಲ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಒಂದು ದುರ್ಘಟನೆ ಆಗಿದೆ. ಇದು ವಿಮೆನ್ಸ್ ಕಮಿಷನ್ ಕಡೆಯಿಂದ, ವೆಲ್ಫೇರ್ ಸೊಸೈಟಿಗಳ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಬಹಳಷ್ಟು ಇಶ್ಯೂಗಳಾಗಿದೆ. ಇದನ್ನ ಮುಂಬರುವ ದಿನಗಳಲ್ಲಿ SIT ಫಾರ್ಮ್ ಆಗಿದೆ. SITಯ ಮುಖಾಂತರ ಸ್ಟೇಟ್ ಲೆವೆಲಲ್ಲಿ ಏನೇ ಇನ್ವೆಸ್ಟಿಗೇಷನ್ ಆಗಬೇಕು ಮಾಡ್ತೀವಿ, ನ್ಯಾಷನಲ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಖಂಡಿತ ಮಾಡಲೇಬೇಕು. ಇದನ್ನ ಇಂಥ ಒಂದು ದುರ್ಘಟನೆ ಯಾವುದೇ ರೀತಿಯಲ್ಲಿ ಯಾರಿಗೇ ಒಂದು ಪರಿಸ್ಥಿತಿಯಲ್ಲಿ ಆಗಬಾರ್ದು. ನೋಡಿ, ನಮಗೆ ಇನ್ಫಾರ್ಮೇಶನ್ ಮಾಹಿತಿ ಬಂದಿದ್ದು ಬರೀ ಒಂದು 4-5 ದಿನದ ಮುಂಚೆ. ನಾವು ಮುಂಚೆ ಬಂದಿದ್ರೆ ಬೇರೆಯವ್ರು ಹೇಳೋ ಪ್ರಕಾರ ಇನ್ನೂ ಮುಂಚೆ ರಿಲೀಸ್ ಆಗಿರೋದು. ಯಾಕಂದ್ರೆ ಇವಾಗ ಇಂಥ ಒಂದು ದುರ್ಘಟನೆ ನಮಗೆ ಬಂದಿದ ತಕ್ಷಣ ನಾವು SIT ಫಾರ್ಮ್ ಮಾಡಿದ್ವಿ. ಪಕ್ಷದಿಂದ ಫಾರ್ಮ್ ಮಾಡಿ ಏನೇನು ಇನ್ವೆಸ್ಟಿಗೇಷನ್ಗಳು ಮಾಡಬೇಕು ಮಾಡಿ ನ್ಯಾಯ ಸಿಗುವಂತೆ, ಹೆಣ್ಮಕ್ಳಿಗೆ ನ್ಯಾಯ ಸಿಗುವಂತೆ ನಾವು ಮಾಡಬೇಕಾಗುತ್ತೆ. ಸರ್, ಇವಾಗ ನರೇಂದ್ರ ಮೋದಿ ಅವ್ರಿಗೆ ಮುಂಚೆನೆ ಗೊತ್ತಿತ್ತು. ಗಠಬಂಧನ್ ಏನಕ್ಕೆ ಮಾಡ್ಕೊಂಡ್ರು ಅವರು, ಬಿಜೆಪಿ JDS ಜೊತೆ ಏನಕ್ಕೆ ಮಾಡ್ಕೊಂಡ್ರು? ಸೊ ಇವಾಗ ನಾವು ಫಾರ್ಮ್ ಮಾಡಿದ್ದೀವಿ, ಅವ್ರದಿನ್ನ ಅಲಯನ್ಸ್ ಇದೆಲ್ಲ, ಅದನ್ನ ಬ್ರೇಕ್ ಮಾಡಿಲ್ಲ. ಯಾಕೆ? ಅಷ್ಟಿದ್ರೆ ಅಲಯನ್ಸ್ ಬ್ರೇಕ್ ಮಾಡಬೇಕಿತ್ತು. ಇವಾಗ ಅಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಆಗಿದೆ, ನಾವು ನೋಡಿದ್ದೀವಿ. ನೂರಾರು ಜನ ಯುವಕರು, ಮಹಿಳೆಯರು ಅದರಲ್ಲಿ ಅವ್ರ ವಿರುದ್ಧ ಕಾರ್ಯಕ್ರಮಗಳು ಮಾಡಿ ಅವ್ರನ್ನೇ ಪುನಃ ತಂದು ಕೂರಿಸಿ ಅವರು ಒಂದು ಹೆಬ್ಬೆಟ್ಟನ್ನೇ ಬೇರೆಯವ್ರು ಕೂರಿಸಿದ್ದಾರೆ. ಇವಾಗ ಇದು ನಮ್ಮ ಮಹಿಳೆಯರಿಗೆ ಕೊಡ್ತಿರುವ ಒಂದು ಗೌರವ. ಅದೇ ರೀತಿಯಲ್ಲಿ ಗಠಬಂಧನ ಬ್ರೇಕ್ ಮಾಡಬೇಕಾಗಿತ್ತು. ಆ ಮೈತ್ರಿ ಇರೋದನ್ನ ಮೈತ್ರಿನ ಬ್ರೇಕ್ ಮಾಡಿದಾಗ ಎಲ್ಲ ಕ್ಲಿಯರ್ ಆಗಿರೋದು. ಸೊ ಬಿಜೆಪಿ ಅವ್ರಿಗೆ ಗೊತ್ತಿಲ್ದಿರೋ ಮಾಡಿಲ್ಲ ಈ ಮೈತ್ರಿನ, ಗೊತ್ತಿದ್ದು ಈ ಮೈತ್ರಿನ ಮಾಡ್ಕೊಂಡು ಹೋಗಿದ್ದಾರೆ. ಸರ್, ಎಲ್ಲಾರ್ಗೂ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಇಡಿ IT ಪ್ರತಿಯೊಂದು ಅವ್ರ ಕೈಲಿದೆ. ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಫೋನ್ ಟ್ಯಾಪಿಂಗ್ ಇಂದು ಎಲ್ಲ ಕಡೆ ನಡೀತಾ ಇದೆ. ಸೊ ಅಂಥದ್ದೆಲ್ಲ ಲೀಕ್ ಆಗ್ತಿದೆ ಇನ್ಫಾರ್ಮೇಶನ್. ಇಂಥ ಮಹತ್ವವಾದ ಒಂದು ವಿಷಯ ಲೀಕ್ ಆಗಲ್ವಾ? ಸರಿ, ಮೊನ್ನೆ ನಾನು ಆನ್ಲೈನಲ್ಲಿ ನೋಡಿದೆ, ಒಂದು 24 ಜನ ಬಿಜೆಪಿ ಶಾಸಕರು ಸ್ಟೇ ತಂದಿರೋರು, 6 ಜನ ಕಾಂಗ್ರೆಸ್ ಅವರು ಇದ್ದಾರೆ, ಅದರಲ್ಲಿ 15 ಜನ JDS ಅವರು ಇದ್ದಾರೆ. ಸೊ ಎಲ್ಲ ಯಾರಿಗೆ ಒಂದು ಇದಿರುತ್ತೋ ಅವ್ರು ಸ್ಟೇ ತಂದು ಮಾಡ್ತಾ ಇದ್ದಾರೆ. ಸರ್, ಈ ಥರದವರು ಅನ್ಫಾರ್ಚುನೇಟ್ ಆಗಿ ನಾವು ಇದನ್ನ ಕಡೆಗಣಿಸ್ಬೇಕು ನಾವು. ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ SIT ಮುಖಾಂತರ ಆಲ್ ಪಾರ್ಟಿ ನಾವೊಂದು ಜೊತೆ ಮಾಡಿಕೊಂಡು ಇಂಥ ಒಂದು ತನಿಖೆ ನಡೆಸಿ ಇಂಥದ್ದು ಇನ್ಸಿಡೆಂಟ್ಗಳು ಮುಂದೆ ನಡಿಬಾರ್ದು. ಅದು ಎಲ್ಲ ಪಕ್ಷದ ಒಂದು ಜವಾಬ್ದಾರಿಯಾಗಿರ್ಬೇಕು. ಎಲ್ಲರೂ ಸರ್, ಇವಾಗ ಅದು ಒಂದು ಪರ್ಸನಲ್ ಮ್ಯಾಟ್ರ್, ಅವ್ರು ಕೋರ್ಟ್ಗೆ ಹೋಗಿ ತಂದಿರ್ತಾರೆ ಅವರು. ಆದರೆ ಪಬ್ಲಿಕ್ ಡೊಮೈನ್ಗೆ ಏನು ಬಂದಿದೆ, ಇವಾಗ 3 ಜನ ಹೆಣ್ಮಕ್ಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ. ಅದ್ರ ಪ್ರಕಾರ ಅದರ ಸಲುವಾಗಿ ಇನ್ವೆಸ್ಟಿಗೇಷನ್ ನಡೀತದೆ. ಇನ್ನೆಷ್ಟು ಮುಂದೆ ಬರುವ ದಿನಗಳಲ್ಲಿ ಇನ್ನೆಷ್ಟು ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ ನೋಡಿಕೊಂಡು ಇನ್ವೆಸ್ಟಿಗೇಷನ್ ಅಗ್ರೆಸಿವ್ ಆಗಿ ಮಾಡ್ತಾರೆ. ಎಲ್ಲಿ? ಹಾಸನದಲ್ಲಿ? ಓಕೆ. ಹಾಂ, ಈ ತರ ಜೋಶ್ ಅವರಿಂದ ಅದನ್ನ ಖಂಡನೆ ಮಾಡಿದ್ರು. ಯಾಕೆ ಅವ್ರದೇ ಆದ ಸರ್ಕಾರ ಇದ್ರು ಕೂಡ ಪ್ರತಿಭಟನೆ ಮಾಡಬೇಕಂತ ಪರ್ಮಿಷನ್ ಬೇಕು, ಏಕಾಏಕಿ ಇನ್ನೊಂದು ಪಕ್ಷದ ಕಾರ್ಯಕ್ರಮ ಹೋಗೋದು ಎಷ್ಟು ಸರಿ ಅನ್ನೋದು ಇದಕ್ಕೆ ಮಾಹಿತಿ ಇಲ್ಲ, ಇದು ವಿಚಾರಿಸ್ಕೊಳ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.